नमस्कार। दीपों का त्यौहार दीपावली हम सभी के जीवन में ढेरों सारी खुशियाँ लाए। मैं भगवान से प्रार्थना करता हूँ कि सुख शांति संपत्ति प्रदान करें और सभी देशवासियों को दीपावली की हार्दिक शुभकामनाएं। दीपावली हब्ब ಬೆಳಕಿನ ಹಬ್ಬ, ಸಮಸ್ತ ನಾಡಿನ ಜನತೆಗೆ ಬೆಳಕಿನ ಹಬ್ಬದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನಾವೆಲ್ಲ ಕಗ್ಗತ್ತಲೆಯಿಂದ ಬೆಳಕಿನ ಕಡೆ ಹೋಗಬೇಕು, ಅಧರ್ಮದಿಂದ ಧರ್ಮದ ಕಡೆ ಹೋಗಬೇಕು, ಅಸತ್ಯದಿಂದ ಸತ್ಯದ ಕಡೆ ಹೋಗಬೇಕು, ಅನ್ಯಾಯದಿಂದ ನ್ಯಾಯದ ಕಡೆ ಹೋಗಬೇಕು. ಈ ಹಬ್ಬಗಳು ಇವತ್ತು ವಿಜಯದ ಸಂಕೇತ. ಹೀಗಾಗಿ ದೀಪಾವಳಿ ಹಬ್ಬಕ್ಕೆ ಎಲ್ಲರೂ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಎಲ್ಲರಿಗೂ ಸಿರಿ ಸಂಪತ್ತು, ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯ ಸಿಗಬೇಕು ಅನ್ನುವಂಥದ್ದು. ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಸಮಸ್ತ ನಾಡಿನ ಜನತೆಗೆ ಶಾಂತಿ, ಸಮಾಧಾನ, ಸಿರಿ ಸಂಪತ್ತು, ದಾರಿದ್ರ್ಯವನ್ನು ನಿವಾರಣೆ ಮಾಡಿ ಇವತ್ತೆಲ್ಲರಿಗೂ ಶುಭ ಆಗಲಿ, ಒಳ್ಳೆಯದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಮತ್ತೊಮ್ಮೆ ದೀಪಾವಳಿ ಹಬ್ಬದ ಬೆಳಕಿನ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. दीपावली त्योहार आ रहा है, तो भी खास मैसेज क्या देंगे? मैं दीपावली का तो मैं पूरे मेरे बीदर डिस्ट्रिक्ट की जनता को बहुत बहुत हार्दिक मुबारकबाद देता हूँ और खुदा से विनती करता हूँ कि ढेर सारी खुशियाँ दे सभी को। जिस तरह दीपावली में चमकते हैं सभी तारे या जो सुरसुरबत्ती जो पटाखे हैं, जिस तरह से खुशियां बांटते हैं, इस तरह से सभी के मन और प्यार, मोहब्बत, विश्वास बीदर डिस्ट्रिक्ट में सभी को दे दे मालिक। और बीदर की जनता मुझे बहुत ही प्यार विश्वास दी है। दीपावली की बहुत बहुत ढेर सारी खुशियां और एक सजेशन भी, रिक्वेस्ट भी है, क्योंकि बच्चों को थोड़ा सा केयरफुल करें पेरेंट्स। बहुत से जगह आपको पता है कि बच्चे उनका आंख चली गई, कुछ डैमेज हो गया, कुछ सीरियस इशू भी बन गए। तो खुशी में हम सेफ्टी से दीपावली मनाएं। तो मैं इधर की जनता को और खासकर केपी न्यूज को, केपी के पूरी टीम को, बैकडोर एक टीम करती है, फ्रंट में एक टीम करती है, एंकर्स को, सभी को बहुत बहुत दीपावली की शुभकामनाएं देता हूँ। क्योंकि आपका न्यूज़ बहुत ही अच्छे तरीके से लोगों को एक मैसेज जाता है पूरे स्टेट में। तो मैं केपी मैनेजमेंट को और केपी के जो भी टीम है, पूरी टीम को दीपावली के और हमारी गवर्नमेंट ऑफ कर्नाटक सरकार की तरफ से बहुत बहुत मुबारक। ನಮಸ್ಕಾರಗಳು. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಈ ವರ್ಷವೂ ಪ್ರತಿ ವರ್ಷದಂತೆ ನಾವು ಎಲ್ಲರೂ ಕೂಡಿ ಪರಿಸರ ಸ್ನೇಹಿ ನಾವು ಪಟಾಕಿಯನ್ನು ಬಾರಿಸೋಣ, ಒಳ್ಳೆ ರೀತಿ ಆಚರಿಸೋಣ ಅಂತ ನಮಗೆಲ್ಲರಿಗೂ ನಾನು ವಿನಂತಿ ಮಾಡಿಕೊಂಡು ಮತ್ತೊಂದ್ಸಲ ಎಲ್ಲರಿಗೂ ದೀಪಾವಳಿ ಹಬ್ಬದ ಸಮಸ್ತ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯ ಕೋರ್ತೀನಿ. ಈ ದೀಪಾವಳಿ ಹಬ್ಬದಲ್ಲಿ ನಾಡಿನ, ಜಿಲ್ಲೆಯ ಹಾಗೂ ನನ್ನ ಮತಕ್ಷೇತ್ರದ ಎಲ್ಲ ಮಹಾಪ್ರಭುಗಳಿಗೆ ದೀಪಾವಳಿ ಹಬ್ಬದ ಇನ್ನೊಂದು ಸಲ ಶುಭಾಶಯ ಕೋರಿ ತಾಯಿ ಲಕ್ಷ್ಮಿ ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ. ಎಲ್ಲರಲ್ಲಿ ಮನೆಯಲ್ಲಿ ಶಾಂತಿ ನೆಲೆಸಲಿ. ಎಲ್ಲರೂ ಅಣ್ಣ ತಮ್ಮ ಸೌಹಾರ್ದದಿಂದ ಎಲ್ಲರೂ ತಮ್ಮ ಜೀವನವನ್ನು ನಡೆಸಲಿ. ತಮ್ಮೆಲ್ಲರ ಕಷ್ಟಗಳನ್ನು ಹೋಗಿ ಇನ್ನಿಷ್ಟು ಒಳ್ಳೆಯ ದಿನ ಬರಲಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೋತೀವಿ. ವಿಶೇಷವಾಗಿ ಚಿಕ್ಕ ಮಕ್ಕಳು ಪಟಾಕಿ ಸಿಡಿಸುವಾಗ ಹಸಿರು ಪಟಾಕಿಯನ್ನು ಸಿಡಿಸಬೇಕು, ಪ್ರದೂಷಣ ಆಗಬಾರ್ದು. ಸೆಂಟ್ರಲ್ ಗೌರ್ಮೆಂಟ್ ಏನು, ಸ್ಟೇಟ್ ಗೌರ್ಮೆಂಟ್ ಏನು ಪಾಲಿಸಿ ಇದೆ ಪೊಲ್ಯೂಷನ್, ಅದನ್ನು ಪಾಲನೆ ಮಾಡಬೇಕು. ಮತ್ತು ಅದು ದೂರದಿಂದ ಚಿಕ್ಕ ಮಕ್ಕಳು ಭಾಳಷ್ಟು ದೊಡ್ಡವರು ಕಣ್ಣು ಕಳ್ಕೊಳ್ಳೋಂಥ ಉದಾಹರಣೆಗಳವ. ಅದು ಕಣ್ಣು ನಮ್ಮ ಎಲ್ಲರಿಗೆ ಜಗತ್ತು ನೋಡ್ಲಿಕ್ಕೆ ಭಗವಂತ ಕೊಟ್ಟಿದ್ದಾರೆ, ಅದನ್ನು ಕಾಪಾಡ್ಕೋಬೇಕು. ಅನ್ಯಥಾ ಬೇರೆ ಬೇರೆ ಇದು ಪಟಾಕಿ ಸಿಡಿಸಿ ಜನರಿಗೆ ತೊಂದರೆ ಕೂಡ ಕೊಡಬೇಕು. ಅದರಲ್ಲಿ ಹಸಿರು ಪಟಾಕಿ ಸಿಡಿಸ್ಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಸಲ ನಾವೆಲ್ಲರೂ ದೀಪಾವಳಿ ಹಬ್ಬದಲ್ಲಿ ಸಿಹಿ ತಿನ್ನಿರಿ, ಎಲ್ಲರೂ ಸಿಹಿಯಾಗಿ ಮಾತಾಡ್ರಿ, ಸಿಹಿಯಾಗಿರ್ರಿ ಎಲ್ಲರ ಜೊತೆ ಅಂತ ಹೇಳುತ್ತಾ ನಮ್ಮೆಲ್ಲರಿಗೆ ಇನ್ನೊಂದು ಸಲ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ. ಎಲ್ಲರಿಗೂ ನಮಸ್ಕಾರ. ಮನಸ್ಸಿನ ಕತ್ತಲನ್ನು ಓಡಿಸಿ ಜ್ಞಾನದ ಬೆಳಕನ್ನು ಬೆಳಗಿಸಿ ಬದುಕಿನ ಅಂಧಕಾರ ದೂರ ಮಾಡಲಿ, ಬಾಳಲ್ಲಿ ಹರುಷದ ಚಿತ್ತಾರ ಮೂಡಲಿ. ಈ ಬೆಳಕಿನ ಹಬ್ಬ
ನಿಮ್ಮೆಲ್ಲರ ಬಾಳನ್ನು ಬೆಳಗಿಸಲಿ ಎಂದು ಹೇಳುತ್ತಾ, ಸಮಸ್ತ ನಾಡಿನ ಜನರಿಗೆ ಹಾಗೂ ನನ್ನ ಬಸವ ಕಲ್ಯಾಣದ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ, ನನ್ನ ಮತದಾರರಿಗೆ ಆ ಲಕ್ಷ್ಮೀ ತಾಯಿ ದೇವರು ಎಲ್ಲರಿಗೂ ಧನ, ಸಂಪತ್ತು, ಆರೋಗ್ಯ, ಆಯುಷ್ಯು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ, ಎಲ್ಲರಿಗೂ ದೀಪಾವಳಿ ಹಬ್ಬದ, ಬೆಳಕಿನ ಹಬ್ಬದ ಶುಭಾಶಯಗಳು ಹೇಳುತ್ತಾ ಎಲ್ಲರಿಗೂ ಮತ್ತೊಂದ್ಸಲಿ ನಮಸ್ಕಾರ. सभी को आदाब, सभी को नमस्ते। बहुत ही बड़ा दिन आ रहा है जो कि 21 को दीपावली है और पूरी जिले की जनता को दीपावली की मुबारकबाद और शुभकामनाएं। मैं CMC प्रेसिडेंट एमजे दास आज आप लोगों को बधाई देते हैं। सभी को नमस्कार। दीपावली त्योहार हमें बुराई से लड़ने और अच्छाई के मार्ग पर चलने की शिक्षा देता है। आप सभी को दीपावली की हार्दिक शुभकामनाएं। ಎಲ್ಲರಿಗೂ दीपावली हब्बದ हार्दिक शुभाशयಗಳು। नमस्ते, आदाब। आज पूरे देशवासियों को इस दीपावली पे मेरे तरफ से मुबारक हो और जैसे सबको मैं दुआ करता हूँ कि सुख और शांति से और तरक्की हो। ಎಲ್ಲರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು। ಜೈ ಹಿಂದ್, ಜೈ ಕರ್ನಾಟಕ। ನಾಡಿನ ಸಮಸ್ತ ನಾಗರಿಕ ಬಂಧುಗಳಿಗೆ, ಭಗಿನಿಯರಿಗೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ತಮ್ಮೆಲ್ಲರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಈ ವರ್ಷದ ದೀಪಾವಳಿ ನಿಮ್ಮೆಲ್ಲರ ಬಾಳಿನಲ್ಲಿ ಒಳ್ಳೆಯ ಬೆಳಕಾಗಿ ಹೊರಸಲಿ ಮತ್ತು ದೀಪಾವಳಿಯ ಹಬ್ಬ ಮನೆಯಲ್ಲಿರುವಂಥ ಮಕ್ಕಳು ಎಲ್ಲರೂ ಸೇರಿ ಹಸಿರು ಪಟಾಕಿಯನ್ನು ಸಿಡಿಸಿ ಅರ್ಥಪೂರ್ಣವಾಗಿ ಸಂತೋಷದಿಂದ ದೀಪಾವಳಿ ಹಬ್ಬವನ್ನು ಆಚರಿಸೋಣ ಅಂತ ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಶುಭ ಕೋರುತ್ತಾ ಧನ್ಯವಾದಗಳು। सबको नमस्कार। अब नेक्स्ट वीक दीपावली आ रही है। दीपावली के लिए मैं सबको गुड विशेस बोलता हूँ, हैप्पी दीपावली बोलता हूँ। दीपावली तो बहुत इम्पोर्टेंट, सबके लिए इम्पोर्टेंट है। आप मुस्लिम हो, हिंदू हो, क्रिश्चियन हो, सबके लिए इम्पोर्टेंट है। तो दीपावली तो जो ब्राइट डेज आ रहे हैं, हैप्पी डेज आ रहे हैं कि राम आ रहा वापस श्रीलंका से, तो सब उसमें लोग सब स्ट्रीट में कॉमन पीपल वो सब दीपा लगा के उनको वेलकम करने के लिए करते हैं। तो उनका आइडिया है जो दीप से जो बुरा है वो चल जाएगा और जो अच्छा है आगे अच्छा होगा सबको। इसलिए मैं सबको बोलता हूँ आपकी दिस नेक्स्ट ईयर सब हैप्पी से हो जाए, सबके भी दुख चले जाए। मैं जानता हूँ बहुत लोगों को इस साल बहुत नुकसान हुआ है, बहुत प्रॉब्लम है, पर मैं भगवान से प्यार करता हूँ, तो मैं विनती करता हूँ थोड़ा उनका डिफिकल्टीज थोड़ा कम करें। हैप्पी 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 दीपावली। ಮಹಾಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ವಿಶೇಷವಾಗಿ ಬೀದರ್ ಜಿಲ್ಲೆಯ ಜನತೆ, ಅದರ ಜೊತೆಯಲ್ಲಿ ಹುಮ್ನಾಬಾದ್ ಮತಕ್ಷೇತ್ರದ ಮಹಾಜನತೆಗೆ ಈ ಏನು ದೀಪಾವಳಿ ಹಬ್ಬ ಬಹಳ ಈ ಕತ್ತಲಿನಲ್ಲಿ ಬೆಳಕು ಬರ್ತಕ್ಕಂಥದ್ದು ಎಲ್ಲರ ಇದರಲ್ಲಿ ಆಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ। ಈ ಒಂದು ದೀಪಾವಳಿ ಹಬ್ಬ ನನ್ನ ಪರವಾಗಿ, ಪಾಟೀಲ್ ಪರಿವಾರದ ಪರವಾಗಿ ಹಾರ್ದಿಕವಾದಂಥ ಶುಭಾಶಯಗಳನ್ನು ಹೇಳ್ತೀನಿ। ನಾಳೆ ಬರಂತ 2025-26ನೇ ಈ ಒಂದು ದೀಪಾವಳಿ ಹಬ್ಬದ ಮಹಾಜನತೆಗೆ ಬೀದರ್ ಜಿಲ್ಲೆ ಮತ್ತು ಬಾಲ್ಕಿ ಕ್ಷೇತ್ರದ ಮತ್ತು ರಾಷ್ಟ್ರದ ಎಲ್ಲ ಜನರಿಗೆ ಶುಭಾಶಯ ಹೇಳ್ತಾ, ಈ ವರ್ಷದ ದೀಪಾವಳಿ ನಮ್ಮೆಲ್ಲರಿಗೆ ಕಷ್ಟದಾಯಕ ದೀಪಾವಳಿ ಆಗಿದೆ। ವಿಶೇಷವಾಗಿ ರೈತ ಕಾರ್ಮಿಕರಿಗೆ ಮಳೆ ಅನ್ನೋದು ಹೆಚ್ಚಾಗಿ ಮತ್ತು ಫ್ಲಡ್ ಹೆಚ್ಚಾಗಿ ಹೊರ ರಾಜ್ಯದಿಂದ ಬಂದಂಥ ನೀರಿನ ಜನದ ಒಂದು ಹೊಡೆತದಿಂದ ನಮ್ದು ಈ ಭಾಗಕ್ಕೆ ಉತ್ತರ ಕರ್ನಾಟಕ, ಅದು ವಿಶೇಷವಾಗಿ ಬೀದರ್ ಜಿಲ್ಲೆ ರೈತರ ಜನ ಬೆಳೆ ಎಲ್ಲ ಕೊಳತು ಹೋಗಿದೆ, ಬೆಳೆ ನಾಶ ಆಗಿದೆ, ಹೊಲದಾಗಿನ ಮಣ್ಣು ಕಿತ್ತು ಹೋಗಿದೆ। ಹಾಗಾಗಿ ಬಹಳಷ್ಟು ರೈತ ಕಾರ್ಮಿಕರು ಸಂಕಷ್ಟದಲ್ಲಿದ್ದಾರೆ। ಈ ಸಂಕಷ್ಟದಿಂದ ದೇವಿಯ ಮಹಾಲಕ್ಷ್ಮಿ ಅನ್ನೋದ ಎಲ್ಲರಿಗೆ ಅನ್ನೋದ ಒಂದು ಒಲವು ಕೊಟ್ಟು ಕೇಂದ್ರ ಸರ್ಕಾರ ಏನು ಸ್ವಯಕ್ಕೆ ಅನ್ನೋದ ಸಪೋರ್ಟಿಂಗ್ ಕೊಟ್ಟಿದೆ। ಇವತ್ತು ಈ ಒಂದು ಬೆಂಬಲ ಬೆಲೆ ಕೇಂದ್ರ ಸರ್ಕಾರ ಕೊಟ್ಟಿದೆ, ರಾಜ್ಯ ಸರ್ಕಾರನೂ ಅದಕ್ಕೆ ಒಂದು 500 ರೂಪಾಯಿ ಪ್ರತಿ ಕ್ವಿಂಟಲ್ ಕೊಡಬೇಕು। ಮತ್ತು ಈ ಒಂದು ಕೇಂದ್ರ ಏನದ ಖರೀದಿ ಕೇಂದ್ರಗಳೆಲ್ಲ ಏನು ನಡೀತಾ ಇದ್ದ ಸರಿಯಾಗಿ ಏನದ ರಾಜ್ಯ ಸರ್ಕಾರ ನಡೆಸಬೇಕು। ಮತ್ತು ಎಲ್ಲ ಬೆಳೆಗಳಿಗೆ ಏನದ ರಾಜ್ಯ ಸರ್ಕಾರನೂ ಏನದ ಸರ್ಕಾರ ಕಡೆಯಿಂದ ಏನದ ಪ್ರತಿ ಎಕರೆಗೆ 25,000 ಮಿನಿಮಮ್ ಕೊಡುವಂಥ ಏನದ
ಮಾಡಬೇಕು. ಕೇಂದ್ರ ಸರ್ಕಾರನೂ ಇದಕ್ಕೆ ಏನಾದ ಸಹಕಾರ ಕೊಡ್ತಾ ಇದೆ, ರಾಜ್ಯ ಸರ್ಕಾರನೂ ಸಹಕಾರ ಕೊಟ್ಟು ಇವತ್ತು ರೈತರು ಏನಾದ ಸಂಕಲ್ಪ, ರೈತ ಕಾಂಗ್ರೆಸ್ ಸಂಕಲ್ಪ ಏನಾದ ಅದರಿಂದ ಹೊರಗೆ ತೆಗಿಬೇಕು ಅಂತ ನಾನು ಇವತ್ತು ಮತ್ತು ಎಲ್ಲರಿಗೂ ದೀಪಾವಳಿ ಶುಭಾಶಯಗಳು. ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಈ ಬೆಳಕಿನ ಹಬ್ಬವು ನಿಮ್ಮ ಬದುಕಿನ ಎಲ್ಲ ಕತ್ತಲೆಯನ್ನು ದೂರ ಮಾಡಿ ಹೊಸ ಆಶಯ ಬೆಳಕಿನಿಂದ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಪ್ರಾರ್ಥಿಸುತ್ತಾ, ನಿಮ್ಮ ಮನೆ, ಹೃದಯ ಮತ್ತು ಜೀವನದಲ್ಲಿ ಸಂತೋಷ ದೀಪಗಳು ಸದಾ ಬೆಳಗುತ್ತಿರಲಿ ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಈ ದೀಪಾವಳಿಯ ಬೆಳಗನ್ನ ಬೆಳಕಾಗಿರಲಿ, ನಿಮ್ಮ ಆಯುಷು, ಆರೋಗ್ಯ, ಬಂದಂಥ ಎಲ್ಲ ಕಷ್ಟಗಳನ್ನು ದೂರಾಗಿ ಬೆಳಗಿನಂತೆ ಮಿಂಚಲಿ ಅನ್ನೋ ಒಂದು ಉದ್ದೇಶದಿಂದ ನೀವು ಪ್ರತಿ ವರ್ಷ ಮಾಡ್ತೀವಿ ದೀಪಾವಳಿ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಒಳ್ಳೆ ಒಂದು ಬೆಳಕನ್ನು ಚೆಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತೀವಿ. ಅದೇ ರೀತಿ ನಾನು ಕೂಡ ನಮ್ಮೆಲ್ಲರಿಗೂ ಶುಭ ಹಾರೈಸ್ತೀನಿ. ಈ ದೀಪಾವಳಿ ಹಬ್ಬ ನಿಮ್ಮಲ್ಲಿ ಒಳ್ಳೆ ರೀತಿಯಿಂದ ಬೆಳಕಾಗಿ ಬರಲಿ ಅಂತ ಆಶೀರ್ವಾದ ಮಾಡ್ತೀನಿ. ಇದೇ ನನ್ನ ಒಂದು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ. नमस्ते, आदाब। आप सभी को मेरी तरफ से दीपावली की हार्दिक शुभकामनाएं। दीपावली के पावन पर्व पर मन का अंधकार मिटाइए और दीप जलाइए। आप सभी को मेरी तरफ से दीपावली की हार्दिक शुभकामनाएं। जय हिंद, जय कर्नाटक। ಎಲ್ಲರಿಗೂ ನಮಸ್ಕಾರ. ಸಮಸ್ತ ನಮ್ಮ ಬೀದರ್ ಜಿಲ್ಲೆಯ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಜೀವನದಲ್ಲಿ ಈ ದೀಪಾವಳಿ ಹಬ್ಬ ಸುಖ, ಶಾಂತಿ, ನೆಮ್ಮದಿ ತರಲಿ ಎಂದು ಆಶಿಸುತ್ತೇನೆ. ಇಮ್ರಾನ್ ಖಾನ್, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್, ಬೀದರ್.